ಮತ್ತೆ ಶುರುವಾಗಿದೆ. ಈಗ ಟೈಮ್ ಬಂದು 5 ಗಂಟೆ. ನಾನು ಇಲ್ಲಿ ಚೇರ್ ಕಾಣ್ತಿದ್ದೆ, ಚೇರ್ ಮೇಲೆ ಫೋನ್ ಇಟ್ಬಿಟ್ಟು ದೂರ ಇಟ್ಬಿಟ್ಟು ಮಲಗಿದ್ದೆ ಐಸ್ ಕ್ರೀಮ್ ಎಲ್ಲ ತಿಂದು. ಇವನು ವಿನು ಅವ್ರ ಫ್ರೆಂಡ್ ಮದುವೆ ಅಂತ ಶಾಪಿಂಗ್ ಹೋದ, ಒಂದು ಸುಮ್ಮನೆ ಮಾಡ್ಕೋಬೇಕು ತಾನೆ. ಹಲ್ದಿರಾಮ್ಸ್ ಇದು ನಮ್ಮನ್ನು ನಾವು ಮೇಲೆ ಬಂದಿದ್ದೀನಿ ಹಸಿ ಕಸ ಹಾಕೋಣ ಅಂತ. ಸ್ವಲ್ಪ ಗಾಳಿಗೆ ಆರಾಮ್ ಅನಿಸ್ತಾ ಇದೆ ಇವಾಗ. ತಲೆಗೆ ಸ್ನಾನ ಮಾಡಿದೆ ತಣ್ಣೀರು ಹಾಕೊಂಡು, ಎಷ್ಟೊತ್ತರೆಗೂ ಸ್ವಲ್ಪ ತಣ್ಣೀರು ಹಾಕಿ ಮೈಗೂ ಎಲ್ಲ ತಣ್ಣೀರು ಹಾಕೊಂಡು ಸ್ನಾನ ಮಾಡಿದ್ದು. ಸ್ವಲ್ಪ ವಾಮಿಟ್ ಎಲ್ಲ ಆಯ್ತಲ್ವ ರಾತ್ರಿ, ಅದಕ್ಕೇನೆ. ಇಲ್ಲಿ ನೀರು ಇವಾಗ ಬಿಸಿಗೆ ಇಟ್ಟಿದ್ದೀನಿ. ಆಕ್ಚುಲಿ ಎದ್ದಾಗನೇ ಅಮ್ಮಂದು ಮೆಸೇಜ್ ನೋಟಿಫಿಕೇಶನ್ ಆಗುತ್ತೆ, ತೆಗ್ದು ನೋಡಕ್ ಆಗಿಲ್ಲ. ಈಗ ನಾನು ಏನು ಮೆಸೇಜ್ಗಳು ತೆಗೆದು ನೋಡ್ತಿಲ್ಲ. ಇವಾಗ ಅವ್ರ ಫೋಟೋ ಬಂದಿತ್ತು, ಶುಗರ್ದು 112 ಅಂತ ಕಾಣ್ತಾ ಇತ್ತು. ನೋಟಿಫಿಕೇಶನ್ ಅಲ್ಲಿ ನೋಡಿದೆ, ಮತ್ತೊಂದು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಅಂದ್ರೆ ಕಷ್ಟ ಆಗುತ್ತೆ, ಅದನ್ನೇ ಮತ್ತೆ ಹೇಳ್ತೀನಿ ಏನೇನು ಅಂತ. ಈಗ ಮಾತಾಡಕ್ಕಾಗಲ್ಲ ಸದ್ಯಕ್ಕೆ. ಇಲ್ಲಿ ರವೆ ಹುರಿದಿದ್ದೀನಿ, ಸ್ವಲ್ಪ ಕಪ್ ಆಗ್ಬಿಡ್ತು, ಚೂರು ತಳ ಹಿಡಿತು. ಟೆರೆಸ್ ಮೇಲೆ ಮಲಗಿರುವಾಗ ನಾನು ಮೆಡಿಟೇಷನ್ ಮಾಡ್ತಿದ್ದೀನಿ. ಚೂರ್ ಕಣ್ಣಲ್ಲಿ ದುಃಖ ಮಾಡ್ಕೊಂಡಾವೇನೋ ನಂಗೇನ್ ಹುಚ್ಚಿಡ್ದಂಗ ಆಗ್ತಿದೆ ಅಂತ ಹೇಳ್ತಿದ್ದ. ಮೆಡಿಟೇಷನ್ ಎಲ್ಲ ಮಾಡ್ತಿದ್ದೀನಿ, ವಾಮಿಟ್ ಹಂಗ ಆಗ್ತಾ ಇದೆ. ಅದೇ ನಾನು ಎಲ್ರಿಗೂ ಮೋಟಿವೇಶನ್ ಕೊಡ್ತೀನಿ, ನನ್ಗೆ ಯಾರು ಮೋಟಿವೇಶನ್ ಕೊಡ್ತಾರೆ? ಸ್ನೇಹಿತರೆ, ತಲೆನೋವು ಯಾಕೋ ಬರ್ತಾ ಇದೆ ಮತ್ತೆ ರೆಗ್ಯುಲರ್ ಆಗಿ. ನೋಡಿ, ಅವತ್ತು ಶುರುವಾಗಿದ್ದು 14ನೇ ತಾರೀಕು, ಯಾವಾಗ ನನ್ನ ಫ್ರೆಂಡ್ ಮತ್ತೆ ನನ್ನ ನಡುವೆ ಪ್ರಾಬ್ಲಮ್ ಆಯ್ತಲ್ಲ, ಅವಾಗಿಂದ ಸ್ವಲ್ಪ ರೆಗ್ಯುಲರ್ ಬರ್ತಾ ಇದೆ. ಅದೊಂದೇ ಕಾರಣ ಅಂತಲ್ಲ, ಬಟ್ ಅದು ಮೇನ್ ಕಾರಣ. ಅದ್ರ ಜೊತೆಗೆ ಇವಾಗ ಈಗ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ, ವಿನು ಅವನ ಕಡೆ ಒಂದು ಗಮನ ಕೊಡ್ಬೇಕು. ಸ್ವಲ್ಪ ವಿಡಿಯೋ ಕಾಲ್ ಮಾಡ್ತಾ ಇದ್ದೇವೆ ಅಂದ್ರೆ, ತುಂಬಾ ಎಲ್ಲ ಸ್ವಲ್ಪನೇ ಮಾಡ್ತಿರೋದು. ಬಟ್ ಏನಂದ್ರೆ, ನನ್ಗೆ ಅವನು ಮೋಟಿವೇಶನ್ ಕೊಡ್ಬೇಕು, ಬಟ್ ಅವನು ಇನ್ನು ಮೋಟಿವೇಶನ್ ಕಳ್ಕೊಳ್ತಿದ್ದಾನೆ. ನಾನು ಒಬ್ಳೆ ಮೋಟಿವೇಶನ್ ಕೊಡ್ತಿದ್ದೀನಿ ಎಲ್ರಿಗೂ, ಅದು ಪ್ರಾಬ್ಲಮ್. ಇವಾಗ್ಲೂ ವಿನುಗ್ ಫೋನ್ ಮಾಡ್ತೀನಿ. ಈಗ ಟೈಮ್ ಇಟ್ ಗೊತ್ತಾ, 12:40. ವಿನುಗೆ ಮೆಡಿಟೇಷನ್ ಎಲ್ಲ ಮಾಡಿಸಿದ್ದೆ. ಅವನು ಹುಚ್ಚೇರಿ ಹಂಗ ಆಗ್ತಿದೆ ಅಂತಿದ್ದ, ಕೆಲ್ಸ ಸಿಗ್ತಿಲ್ಲ ಇನ್ನು ಅಂತ. ಕೆಲ್ಸ ಹುಡ್ಕ ಬದ್ಲು ನೀನೇ ಏನಾದ್ರು ಮಾಡು ಅಂತ ಎಷ್ಟು ನಾನು ಒಳ್ಳೆ ಮಾತಲಾಯ್ತು, ಜಗಳ ಮಾಡಾಯ್ತು, ಸಣ್ಣದಾಗಿ ಏನಾದ್ರು ಮಾಡು. ಇನ್ನು ಫ್ರೆಂಡ್ಸ್ಗಳ ಜೊತೆ ಇದ್ದಾನೆ, ಇಲ್ಲ RR ನಗರ್ ಅಂತ ಅವ್ರ ಕ್ಲೋಸ್ ಫ್ರೆಂಡ್ ಅಂತ ಹೋಗಿ ಬರ್ತಾನೆ ಫ್ಯಾಮಿಲಿ. ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡಿದ್ದ, ಅಲ್ಲಿ ಒಂದ್ ಮಗು ಇತ್ತು. ನಿನ್ನೆ ಚೆನ್ನಾಗಿ ಮಾತಾಡ್ಸಿ, ನಾನು ಏನು ಇದ್ ಮಾಡಿಲ್ಲ. ಬಂದ್ಬಿಟ್ಟು ವಾಪಸ್ಸು ಅವನು ಉಳ್ಕೊಳ್ಳೋ ಕಡೆ ಬಂದು ಟೆರೆಸ್ ಮೇಲೆ ಮಲಗಿರುವಾಗ ನಾನು ಮೆಡಿಟೇಷನ್ ಮಾಡ್ತಿದ್ದೀನಿ. ಚೂರ್ ಕಣ್ಣಲ್ಲಿ ದುಃಖ ಮಾಡ್ಕೊಂಡಾವೇನೋ ನಂಗೇನ್ ಹುಚ್ಚಿಡ್ದಂಗ ಆಗ್ತಿದೆ ಅಂತ ಹೇಳ್ತಿದ್ದ. ಮೆಡಿಟೇಷನ್ ಎಲ್ಲ ಮಾಡ್ತಿದ್ದೀನಿ, ವಾಮಿಟ್ ಹಂಗ ಆಗ್ತಾ ಇದೆ. ಅದೇ ನಾನು ಎಲ್ರಿಗೂ ಮೋಟಿವೇಶನ್ ಕೊಡ್ತೀನಿ, ನನ್ಗೆ ಯಾರು ಮೋಟಿವೇಶನ್ ಕೊಡ್ತಾರೆ? ಅವನು ಜಿಮ್ಗೆ ಹೋಗ್ತಿದ್ದವನು, ಅದು ಬಿಟ್ಟಿದ್ದಾನೆ. ಇವಾಗಲೂ ಫೋನ್ ಮಾಡಿ ಹೇಳ್ತೇನೆ, ಮೋಟಿವೇಶನ್ ಕೊಡ್ತೀಯ ಇಲ್ಲ, ಬರೀ ನಂದೇ ಎನರ್ಜಿ ಟ್ರೈ ಮಾಡ್ತೀಯ ಅಂತ. ನೋಡಿ, 12:40, ಫೆಬ್ರವರಿ 21ನೇ ತಾರೀಕು. ಅವನು ಇವಾಗ್ಲೇ ಮಾಡ್ತೀನಿ, ಇಲ್ಲಾಂದ್ರೆ ಬುದ್ಧಿ ಬರಲ್ಲ ಇವನಿಗೆ. ಸ್ನೇಹಿತರೆ, 21 ಫೆಬ್ರವರಿ, ಟೈಮ್ ಬಂದು 8:45. ನಾನಿಲ್ಲಿ ಸಿಕ್ಕಾಪಟ್ಟೆ ಮತ್ತೆ ಸ್ನಾನ ಮಾಡ್ಕೊಂಡು ಬಂದಾಳು, ಹಂಗೆ ಸ್ವಲ್ಪ ಉಳ್ಕೊಂಡಿದ್ದೆ, ಮಲಗಿದ್ದೆ. ಮತ್ತೆ ತಲೆ ನೋವ್ತಾನೆ ಇತ್ತು. ಏನಾಯ್ತು ಅಂತ ಹೇಳ್ತೀನಿ ನೈಟು. ಈಗ ಸದ್ಯಕ್ಕೆ ಮತ್ತೆ ಸ್ವಲ್ಪ ನೋವ್ತಾ ಇದೆ. ಇಮಿಡಿಯೇಟ್ ನಾನು ಇವಾಗ ನೆನ್ನೆದು ಮೆಂತ್ಯ ಬಾತ್ ಮಾಡಿರೋದಿದೆ, ಇವಾಗ ತಿನ್ನಕ್ಕಾಗಲ್ಲ. ಈಗ ರಾತ್ರಿ ಮಾಡೋದು ಇವಾಗ ಬೆಳಿಗ್ಗೆ ತಿಂದ್ರೆ ಅದೇನು ತೊಂದ್ರೆ ಏನಾಗಲ್ಲ, ಯಾಕಂದ್ರೆ ನಾನು ಅಂದ್ರೆ ಅಷ್ಟೊಂದು ತೀರಾ
ಆ ತರ ಮೇಂಟೈನ್ ಮಾಡಕ್ಕೂ ಆಗಲ್ಲ. ನಾನು ಅವಾಗ್ಲೇ ತಿನ್ಬೇಕು ಅನ್ನೋ ತರನು ಆಗಲ್ಲ. ಟೈಮ್ ನನ್ಗೆ ಸೇವ್ ಮಾಡ್ಕೊಳ್ಳೇಬೇಕು. ಸೊ ಅದೊಂದ್ರಿಂದ ಅಂತ ಅಲ್ಲ, ಮೇನ್ ಇಲ್ಲಿ ವರ್ಕೌಟ್ ಮಾಡತ್ತಾ ಇಲ್ಲ, ನನ್ ಬಗ್ಗೆ ನಾನು ಫೋಕಸ್ ಮಾಡ್ತಿಲ್ಲ. ನಾನು ಎಲ್ರಿಗೂ ಮೋಟಿವೇಶನ್ ಕೊಡ್ತಿದ್ದೀನಿ, ನನ್ಗೆ ಯಾರು ಮೋಟಿವೇಶನ್ ಕೊಡ್ತಾರೆ ಅದು ಪ್ರಾಬ್ಲಮ್. ವಿನಿಗೂನು ನಿನ್ನೆ ರಾತ್ರಿ ಎಲ್ಲ ಅದೇ ಹೇಳ್ತಾ ಇದ್ದೆ, ಜಿಮ್ಗೆ ಹೋಗ್ತಾ ಇದ್ದವ್ ಇವಾಗ ಹೋಗ್ತಾ ಇಲ್ಲ. ಆ ಅಂದ್ರೆ ಇವಾಗ ನಾನು ಅಷ್ಟು ಮೋಟಿವೇಶನ್ ಕೊಡ್ತೀನಲ್ವಾ, ಇವಾಗ ನನ್ನ ಲೈಫಲ್ಲಿ ಇರೋರು ಅವರು ಅಷ್ಟು ಅದ್ರಲ್ಲಿ ಸ್ವಲ್ಪ ಆದ್ರೂ ಮೋಟಿವೇಶನ್ ನಮಗ್ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದನ್ನೇ ಮತ್ತೆ ಹೇಳ್ತೀನಿ ಏನೇನು ಅಂತ. ಈಗ ಮಾತಾಡಕ್ಕಾಗಲ್ಲ ಸದ್ಯಕ್ಕೆ. ಇಲ್ಲಿ ರವೆ ಹುರಿದಿದ್ದೀನಿ, ಸ್ವಲ್ಪ ಕಪ್ ಆಗ್ಬಿಡ್ತು, ಚೂರು ತಳ ಹಿಡಿತು. ಸ್ಟೀಲ್ ಪಾತ್ರೆಯಲ್ಲಿ ಹುರಿದ್ಬಿಟ್ಟೆ, ಅದಕ್ಕೇನೆ. ಈಗ ಇಲ್ಲೊಂದು ಚಿಕ್ಕದು ಪಾತ್ರೆ ಇಟ್ಕೊಂಡಿದೀನಿ, ಗಂಜಿ ಮಾಡ್ಕೊಂಡ್ರೆ ಕುಡಿಯೋಣ ಅಂತ. ಬೇಗ ಇಲ್ಲ ಅಂದ್ರೆ ಮತ್ತೆ ಹೊಟ್ಟೆ ಖಾಲಿ ಇದ್ರೆ ಪ್ರಾಬ್ಲಮ್ ಆಗತ್ತೆ. ಬೆಲ್ಲ ಹಾಕಿ ಮಾಡ್ಕೊಂಡು ಕುಡಿತೀನಿ ಇವಾಗ. ಆಮೇಲೆ ಇನ್ನೊಂದು ವಿಷಯ, ಆಕ್ಚುಲಿ ಎದ್ದಾಗಲೇ ಅಮ್ಮಂದು ಮೆಸೇಜ್ ನೋಟಿಫಿಕೇಶನ್ ನೋಡಿದೆ, ತೆಗ್ದು ನೋಡಕ್ ಆಗಿಲ್ಲ. ಈಗ ನಾನು ಏನು ಮೆಸೇಜ್ಗಳು ತೆಗೆದು ನೋಡ್ತಿಲ್ಲ. ಇವಾಗ ಅವ್ರದ್ದು ಫೋಟೋ ಬಂದಿತ್ತು, ಶುಗರ್ದು 112 ಅಂತ ಕಾಣ್ತಾ ಇತ್ತು, ನೋಟಿಫಿಕೇಶನ್ ಅಲ್ಲಿ ನೋಡಿದೆ. ಮತ್ತೊಂದು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಶುಗರ್ದು ಕಮ್ಮಿ ನೋಡಿ ಖುಷಿ ಆಯ್ತು. ಆದ್ರೆ ಈಗ ತೆಗೆದು ನೋಡಕ್ಕಾಗಲ್ಲ, ಯಾಕಂದ್ರೆ ನನ್ಗೂ ಇನ್ನು ಏನು ತಿಂದಿಲ್ಲ ಹೊಟ್ಟೆಗೆ. ಮೆಸೇಜ್ ತೆಗೆದು ನೋಡಕ್ಕಾಗಲ್ಲ. ಈಗ ಅವರು 2 ಮೆಸೇಜ್ ಅಷ್ಟೇ ಕಳ್ಸಿದ್ದಾರೆ, ಆಮೇಲೆ ತೆಗೆದು ನೋಡ್ತೀನಿ. ಈ ತರ ಆದ್ರೆ ಪರವಾಗಿಲ್ಲ. ಒಂದೇ ಸಮ ಮೊನ್ನೆ ನನ್ನ ಫ್ರೆಂಡು ಒಂದೇ ಸಮ ಮಾಡ್ತಿದ್ಲಲ್ಲ, ಆ ತರ ಆಗ್ಬಿಟ್ರೆ ಕಷ್ಟ. ಎನಿವೇಸ್, ಇವಾಗ ನಾನು ಫಸ್ಟ್ ಗಂಜಿ ತಗೊಳ್ತೀನಿ. ಮತ್ತೆ ಸ್ವಲ್ಪ ನೋವ್ತಾನೆ ಇದೆ ಇಷ್ಟು ರಾತ್ರಿ. ತುಂಬಾ ಪ್ರಾಬ್ಲಮ್ ಆಯ್ತು, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಯ್ತು. ನಿಮ್ಗೆ ಹೇಳ್ದೆ ನೋಡು, ನಾನು ಆಮೇಲೆ ಹೇಳ್ತೀನಿ ಬಿಡಿ. ಅಂದ್ರೆ ನನಗ್ ಮೋಟಿವೇಶನ್ ಕೊಡೋ ತರ ಬದುಕು, ಅಥವಾ ನಿನ್ ಬಗ್ಗೆ ಫೋಕಸ್ ಮಾಡಿ ಬದುಕು, ಬರೀ ನಾನೇ ಮೋಟಿವೇಶನ್ ಕೊಡೋದಲ್ಲ ಅನ್ನೋ ತರ ಅರ್ಥ ಬರೋ ತರ ಹೇಳಿದ್ದೆ. ಅದೇನು ಡೀಟೇಲ್ ಆಗಿ ಸಾಧ್ಯ ಆದಾಗ ಹೇಳ್ತೀನಿ ನಿಮ್ಗೆ. ಫಸ್ಟ್ ಗಂಜಿ ಕುಡಿತೀನಿ. ಸ್ನೇಹಿತರೆ, ಸ್ವಲ್ಪ ಮೋಷನ್ಗೆ ಹೋಗಿ ಬಂದು ಮಾಡ್ಕೊಳ್ತಾ ಇದೀನಿ. ಹೊಟ್ಟೆ ಸ್ವಲ್ಪ ಫ್ರೀ ಆಯ್ತು. ಇಲ್ಲಿ ಅನ್ನ ಇದೆ, ಬಟ್ ಇವಾಗ ಬೇಡ ತಿನ್ನೋದು ಅಂತ. ನಾನು ಸ್ವಲ್ಪ ವಾಮಿಟ್ ಎಲ್ಲ ಆಯ್ತಲ್ವ ರಾತ್ರಿ, ಅದಕ್ಕೇನೆ. ಸೊ ಇಲ್ಲಿ ನೀರು ಇವಾಗ ಬಿಸಿಗೆ ಇಟ್ಟಿದ್ದೀನಿ. ಹಾಗೆ ನಿಮ್ಗೆ ಹೇಳಿದ್ನಲ್ಲ, ಇದು ಹುರಿದು ಮಾಡ್ಬೇಕು ಅಂತ, ತಕ್ಷಣ ಮಾಡಕ್ ಹೋಗ್ಲಿಲ್ಲ. ಸ್ವಲ್ಪ ಮೋಷನ್ಗೆ ಅರ್ಜೆಂಟ್ ಆಯ್ತು, ಹೋಗಿ ಬಂದು ಮಾಡ್ಕೊತಾ ಇದೀನಿ. ಹಂಗೆ ಬಿಟ್ಟು ಖಾಲಿ ಹೊಟ್ಟೆನು ಇವಾಗ ಬಿಡಕ್ಕಾಗಲ್ಲ, ಮತ್ತೆ ಪ್ರಾಬ್ಲಮ್ ಆಗತ್ತೆ. ಅದಕ್ಕೇನೆ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಡೋಣ ಅಂತ ಮಾಡ್ತಾ ಇದೀನಿ. ಫಸ್ಟ್ ಟೈಮ್ ಇಷ್ಟೊಂದು ಇದು ಕಪ್ಪಗಾಗಿರೋದು. ಯಾವಾಗ್ಲೂ ಸರಿಗಾಗ್ತಿತ್ತು ನೋಡಿ, ಇದ್ರಲ್ಲಿ ಹುರಿದ್ಬಿಟ್ಟೆ, ಸ್ಟೀಲ್ ಪಾತ್ರೆಲಿ. ತಕ್ಷಣಕ್ಕೆ ನಾನು ಅದ್ರಲ್ಲೇ ಚೂರು ಹುರಿದ್ಬಿಟ್ಟು ಅದ್ರಲ್ಲೇ ಮಾಡ್ಬಿಡೋಣ ಅನ್ಕೊಂಡ್ ಹುರಿದ್ನಾ, ಅಂದ್ರೆ ಬೆಲ್ಲದ ನೀರ್ ಆಮೇಲೆ ಸೇರ್ಸೋಣ ಅಂತ ಹುರಿದೆ. ಆಮೇಲೆ ಒಂಚೂರು ರೂಮ್ಗೆ ಹೋಗಿ ಬರೋಷ್ಟರಲ್ಲಿ ಅದು ಕಪ್ಪಗಾಗ್ಬಿಟ್ಟಿತ್ತು. ಇಲ್ಲಾಂದ್ರೆ ಯಾವಾಗ್ಲೂ ಪ್ಯಾನ್ ನಲ್ಲಿ ಮಾಡ್ತಾ ಇದ್ದೆ ನೋಡಿ, ಇಲ್ಲೆಲ್ಲ ಚೆಲ್ಲಿದ್ದೀನಿ. ಏನು ಮಾಡಕ್ಕಾಗಲ್ಲ ಇವಾಗ. ನೀನು ಗುಡ್ ಮಾರ್ನಿಂಗ್ ಅಂತ ಹಾಕಿದಾನೆ. ವಿನೋಗ್ ರಿಪ್ಲೈ ಮಾಡಿದ್ದೀನಿ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಆದ್ರೆ ಅಮ್ಮಂಗೆ ಇನ್ನೂ ರಿಪ್ಲೈ ಮಾಡಿಲ್ಲ ನಾನು, ಯಾಕಂದ್ರೆ ಅವ್ರಿಗೆ ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸ್ಬೇಕಲ್ವಾ. ಸ್ವಲ್ಪ ನಿಧಾನಕ್ಕೆ ನೋಡಿ, ಎಲ್ಲ ಲೇಟ್ ಆಗುತ್ತೆ. ಅವ್ರದ್ದು ವಾಯ್ಸ್ ಮೆಸೇಜ್ ಕೇಳಿಸ್ಕೋಬೇಕು. ಸ್ವಲ್ಪ ಗಂಜಿ ಅದು ತಗೊಂಡು ಆಮೇಲೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿ. ಏನು ಮಾಡಕ್ಕಾಗ, ಕಪ್ಪಗಿದೆ. ಸ್ವಲ್ಪ ನೋಡಿ ಈ ತರ ಆಯ್ತು. ಏನು ಮಾಡಕ್ಕಾಗಲ್ಲ, ಅದು ಬೆಲ್ಲನು ಹಾಕಿರೋದು ಹಂಗೆ ಕಲರ್ ಇದೆ, ಜೊತೆಗೆ ಸ್ವಲ್ಪ ಕಪ್ಪ ಆಗ್ಬಿಟ್ಟಿತ್ತಲ್ಲ, ತಲೆ ನೋಡ್ತಾ ಇದೆ. ಅಪ್ಪ ಅಷ್ಟು ಕುಡಿತೀನಿ. ಒಂದು ಚಿಕ್ಕದು ಬಟ್ಲು ಇಟ್ಕೊಂಡಿದೀನಿ, ಇದರಿಂದ ಇದಕ್ಕೆ ಸ್ವಲ್ಪ ಹಾಕೋತೀನಿ. ಫಸ್ಟ್ ಸ್ವಲ್ಪ ಹಾಕಿದೀನಿ, ಇನ್ನ ಎಷ್ಟಿದೆ ಮುಚ್ಚಿಡೋಣ. ಇದು ದೊಡ್ಡದು, ಇವಾಗ ಅದೇ ಸಿಕ್ಕಿದ್ದು. ಒಬ್ಬ ಫಸ್ಟ್ ಇದು ಕುಡಿತೀನಿ. ಸ್ನೇಹಿತರೆ, ಎಲ್ಲ ಹಾಕೊಂಡಿದ್ದೀನಿ. ಅಷ್ಟು ತಲೆ ನೋವ್ತಾನೆ ಇದೆ.
ಪರವಾಗಿಲ್ಲ. ಇವತ್ತು ತಲೆಗೆ ಸ್ನಾನ ಮಾಡಿದೆ ತಣ್ಣೀರ್ ಹಾಕೊಂಡು, ಎಷ್ಟೊತ್ತರ್ಗೂ ಸ್ವಲ್ಪ ತಣ್ಣೀರ್ ಹಾಕಿ ಮೈಗೂ ಎಲ್ಲ ತಣ್ಣೀರ್ ಹಾಕೊಂಡು ಸ್ನಾನ ಮಾಡಿದ್ದು. ಚೆನ್ನಾಗಿದೆ ಅಂದ್ರೆ ಈ ಟೈಮಲ್ಲಿ ಇದೆ ಬೆಸ್ಟ್. ಅಂದ್ರೆ ವಾಮಿಟ್ ಆಗಿತ್ತಲ್ಲ ಅದಕ್ಕೆ. ವಾಮಿಟ್ ಆಗುವಾಗ ಇನ್ನು ವಿಡಿಯೋ ಕಾಲ್ ಅಲ್ಲೇ ಇದ್ದೀನಿ, ಅವನು ನೋಡಿದಾನೆ. ಒಬ್ಬ ಹಿಂಗಲ್ಲೇ ವಿತೌಟ್ ಎನಿ ತಿಂದೆ. ಸೀರಿಯಸ್ಲಿ ನಾವು ಎಲ್ರು ಕೂಡ, ನೀವು ನಾವು ಎಲ್ರು ಯಾರ್ಯಾರು ನೋಡ್ತೀರ ಎಲ್ರು ನಮ್ ಬಗ್ಗೆ ನಾವು ಫೋಕಸ್ ಮಾಡ್ಬೇಕು. ನಾನು ನನ್ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿ ನನ್ನ ಲೈಫ್ ಅಲ್ಲಿ ಇರೋ ಪ್ರೀತಿ ಪಾತ್ರರು ನನ್ಗೆ ನಾನ್ ಕೊಡೋಷ್ಟು ಸ್ವಲ್ಪ ಮೋಟಿವೇಶನ್ ತಗೊಂಡು ಅವರು ಇನ್ಸ್ಪೈರ್ ಮಾಡ್ಬೇಕು. ಬಟ್ ನಂದೇ ಎನರ್ಜಿ ಟ್ರೈನ್ ಆಗ್ತಾ ಇದ್ರೆ ಕಷ್ಟ. ಸಿಕ್ಕಾಪಟ್ಟೆ ನೋಡ್ತಾ ಇದೆ. ರಾತ್ರಿ ಇದಕ್ಕಿಂತ 100 ಪಟ್ಟು ಜಾಸ್ತಿ ಇತ್ತು. ಬಿಟ್ಕೊಡ್ಬಿಡ್ಸಿರ್ತೀನಿ. ಓಕೆನಾ, ಬಾಯ್ ಸ್ನೇಹಿತರೆ. ಈಗ 11:23. ನಾನು ಅವಾಗ್ಲೇ ಸ್ವಲ್ಪ ಗಂಜಿ ತಿಂದು ಮಲಗ್ಬಿಟ್ಟಿದ್ದೆ. ವಿಡಿಯೋ ಕಾಲ್ ಮಾಡಿದ್ದೆ, ಒಂದ್ಸತಿ ಮಾಡಿದ್ದೆ ಅಷ್ಟೇ. ಆಗ್ಲಿಕ್ಕೆ ಈಗ ಮಾಡ್ತಾ ಇಲ್ಲ, ಅವನು ಬಿಸಿ ಇದ್ದಾನೆ. ಸೊ ನಾನಿಲ್ಲಿ ಹಾಕೊಂಡೆ ಬೇಕು. ಇಲ್ಲಿ 2ನೇ ಟೈಮ್ ಗಂಜಿ ಇನ್ನೊಂದ್ ಸ್ವಲ್ಪ ಹಾಕೊಂಡ್ ಬಂದಿದ್ದೀನಿ. ಇಷ್ಟು ಮಧ್ಯದಲ್ಲಿ ಇನ್ನೊಂದು ಕಾಲ್ ಬಂದಿತ್ತು. ತುಪ್ಪಕ್ಕೆ ಅವರು 6 ಲೀಟರ್ ಯಾವಾಗ್ಲೂ ಬೇಕು ಅಂತ ಕೇಳ್ತಾರಲ್ಲ ಅವ್ರದ್ದು. ಯಾಕಪ್ಪ ಇವಾಗ ಕುಡಿತಾ ಇದೀನಿ. ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಹಂಗೆ ಇದಾವೆಲ್ಲ. ಇಲ್ಲಿ ಹೊತ್ಕೊಂಡು ಮಲಗಿದ್ದೆ. ಅಲ್ಲೂ ಒಂದ್ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಹಾಸ್ಕೊಂಡೆ. ಸೊ ಬಟ್ಟೆ ಎಲ್ಲ ಇಟ್ಕೊಳ್ಳೋದು ಹೆಂಗೋ ಒದ್ದಾಡ್ಕೊಂಡು ಕಮ್ಮಿ ಮಾಡ್ಕೊಂಡೆ ಇವಾಗ ತಲೆನೋವು. ಈಗ ಡೀಟೇಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ನಾನು ನನ್ನ ತಲೆಯಲ್ಲಿ ಏನ್ ನೋಡ್ತಾ ಇದೆ, ಏನೆಲ್ಲ ಆಗ್ತಾ ಇದೆ ಅಂತ. ನನ್ನ ಮೈಂಡ್ ಅಲ್ಲಿ ಥಾಟ್ಸ್ಗಳು, ಪರ್ಸೆಪ್ಷನ್ಸ್ ಅಂಡ್ ಥಾಟ್ಸ್ಗಳು ಯಾವ ರೀತಿ ಇದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಇನ್ನೊಂದ್ಸತಿ. ನಿಮ್ಗೆಲ್ಲ ಏನು ಕ್ಲಾರಿಟಿ ಸಿಕ್ಕಲ್ಲ ಕೆಲವೊಂದು ವಿಡಿಯೋನಲ್ಲಿ. ಬಟ್ ನಿಮ್ಗೇನು ಮೋಟಿವೇಟ್ ಆಗುತ್ತೆ ಅಥವಾ ನಿಮ್ಗೆ ಏನ್ ಪಾಸಿಟಿವಿಟಿ, ಯಾವ ಎನರ್ಜಿ ತಗೊಳ್ಬೇಕಾದ್ರೆ ಮಾತ್ರ ತಗೊಳ್ಳಿ. ಓಕೆನಾ? ಇದು ಕುಡಿದ್ಬಿಟ್ಟು ಅನ್ನ ಇನ್ನೊಂಚೂರು ಬೆಚ್ಚಗೆ ಮಾಡಿದೆ, ಹಾಳಾಗೋಗುತ್ತೆ ಅಂತ. ಅನ್ನ ಇದೆ ಬೇರೆ, ಅಷ್ಟು ಬಿಸಾಕಕ್ಕಾಗಲ್ಲ. ಚೆನ್ನಾಗಿದೆ ಅದನ್ನು ಕೂಡ, ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದು. ನೋಡೋಣ, ಇದು ತಿನ್ಬಿಟ್ಟು ಸ್ವಲ್ಪ ತಿಂತೇನೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ಇನ್ನೊಂದು ಹೇಳೋದು ಮರ್ತೆ, ಒಂದು ಬಾಳೆಹಣ್ಣು ತಗೊಂಡು, ಆಕ್ಚುಲಿ ಬೆಳಗ್ಗೆ ಗಂಜಿ ತಗೊಳಕ್ ಮುಂಚೆ ಒಂದು ಬಾಳೆಹಣ್ಣು ತಗೊಂಡು ಇದು ತಗೊಳ್ತಾ ಇರೋದು. ಇಲ್ಲಿ ಸುಮಾರು ಬಾಳೆಹಣ್ಣುಗಳಿವೆ ನೋಡಿ, ಬಾಳೆಹಣ್ಣಿದೆ, ತುಂಬಾ ಹಣ್ಣಾಗ್ತಿದೆ. ಅದೇನ್ ಪ್ರಾಬ್ಲಮ್ ಏನಂದ್ರೆ, ಮನೆಯಲ್ಲಿ ಒಂದು ಸ್ವಲ್ಪ ಜನ ಇದ್ರೆ, ಒಂದ್ 3-4 ಜನ ಆದ್ರೂ ಇದ್ರೆ ಅಂದ್ರೆ ಎಲ್ಲಾರು ಒಂದೇ ಟೈಮ್ ತಿಂದು ಖಾಲಿ ಆಗುತ್ತೆ. ಇದು ಒಂದೇ ಸತಿ ಎಲ್ಲಾ ಹಣ್ಣಾಗ್ಬಿಡುತ್ತೆ, ಇಲ್ಲ ಒಂದೇ ಸತಿ ಎಲ್ಲಾ ಕಾಯಿ ಇರುತ್ತೆ, ತಿನ್ನಕ್ಕಾಗಲ್ಲ, ಎಲ್ಲ ಒಟ್ಟೊಟ್ಟಿಗೆನು ತಿನ್ನಕ್ಕಾಗಲ್ಲ. ಅದಕ್ಕೆ ಹಂಗಾಗಿ ಪ್ರಾಬ್ಲಮ್ ಈ ಬಾಳೆಹಣ್ಣು ನನ್ಗೆ.
ಸಪೋಟ ಒಂದ್ ಸ್ವಲ್ಪ ಇದೆ, ಕಾಯಿ ಇದೆ. ಮೊನ್ನೆ ಯಾವಾಗ್ಲೂ ಒಂದ್ ತಿಂದಿದ್ದೆ. ಇನ್ನು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಅದೇನಿಲ್ಲ, ಅದು ನಿನ್ನೆ ಮುಗಿಸ್ದೆ. ಇವಾಗ ಗ್ರೀನ್ ದ್ರಾಕ್ಷಿ ಇದೆ ಅಲ್ವಾ, ಅದು ತಗೊಂಡಿದ್ದೆ ಇದೆ. ನೋಡೋಣ, ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆದ್ಮೇಲೆ, ಯಾಕಂದ್ರೆ ಹುಳಿ ಅಂಶ ಇರುತ್ತಲ್ಲ, ತಲೆನೋವೆಲ್ಲ ಕಮ್ಮಿ ಆದ್ಮೇಲೆ ತಿಂತೀನಿ. ಸ್ನೇಹಿತರೆ, ಇಲ್ಲಿ ನಾನು ಅಂದ್ರೆ ಮಧ್ಯಾಹ್ನದ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ತಾ ಹಾಗೇನೆ ಊಟ ಕೂಡ ಹಾಕೊಂಡಿದ್ದೆ, ಊಟ ಮಾಡೋಣ ಅಂತ ಹೇಳಿ. ಬೆಳಿಗ್ಗೆ ಎಲ್ಲ ಗಂಜಿ ತಗೊಂಡಿದ್ದೆ ಅಲ್ವಾ, ಸೊ ಮಧ್ಯಾಹ್ನಕ್ಕೆ ಮಿಕ್ಕಿದ್ದಿದ್ ರೈಸ್ ಅನ್ನ ಸ್ವಲ್ಪ ಬಿಸಿ ಮಾಡಿ, ಇಲ್ಲಿ ಸ್ವಲ್ಪ ಮೊಸರು ಇತ್ತಲ್ಲ ಅದನ್ನ ಹಾಕೊಂಡು ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡು ಮಾತಾಡೋಣ ಅಂತ ಹೇಳಿ ಮೈಕ್ ಆನ್ ಮಾಡ್ಕೊಂಡೆ. ಬಟ್ ಯಾಕೋ ರೆಕಾರ್ಡೇ ಆಗಿಲ್ಲ, ಬ್ಯಾಟ್ರಿ ಲೋ ಆಗಿತ್ತು ಅಂತ ಕಾಣುತ್ತೆ. ಅಥವಾ ಕೆಲವೊಂದ್ಸತಿ ಲೈಟ್ ಬರ್ತಾ ಇದ್ರು ಮೈಕ್ ಅಲ್ಲಿ, ಕೆಲವೊಂದ್ಸತಿ ರೆಕಾರ್ಡ್ ಆಗಿರಲ್ಲ, ಸರಿಯಾಗಿ ಕನೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಹಾಗಾಗತ್ತೆ. ಹುಷಾರ್ ಬೇರೆ ಇರ್ಲಿಲ್ವಲ್ಲ, ಸರಿಯಾಗಿ ಕನೆಕ್ಟ್ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಸೊ ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಸೊ ಅವತ್ತು 21ನೇ ತಾರೀಕು. ಸೊ ನೋಡಿದ್ರಲ್ವಾ, ನನ್ಗೆ ಸ್ವಲ್ಪ ತಲೆನೋವು ಬೇರೆ ಬಂದ್ಬಿಟ್ಟಿತ್ತು. ಮಧ್ಯರಾತ್ರಿ ಐಸ್ ಕೂಡ ಇಟ್ಕೊಂಡಿದ್ದೆ. ಸೊ ಅದನ್ನೇ ನಾನು ಇವಾಗ ಇಲ್ಲಿ ತೋರಿಸಿದ್ ನಿಮ್ಗೆ. ಐಸ್ ಕ್ಯೂಬ್ದು ಅಲ್ಲಿ ಟೇಬಲ್ ಮೇಲೆ ಇತ್ತಲ್ವಾ, ನೋಡಿದ್ರಿ. ಸೊ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು ಅವತ್ತು. ಸೊ ನಾನ್ ನಿಮ್ಗೆ ಇದೇ ವಿಡಿಯೋನಲ್ಲಿ ಮಾತಾಡ್ತಾ ಹೇಳ್ದೆ, ನಿಮ್ಗೆ ಸಾಧ್ಯ ಆದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ತಲೆನೋವು ಬರ್ತಾ ಇದೆ ರೆಗ್ಯುಲರ್ ಆಗಿ ಅಂತ ಅನ್ಬಿಟ್ಟು. ಸೊ ಇವಾಗ ಮಾತಾಡ್ತಾ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಏನಾಯ್ತು ಅಂತ. ಸೊ ನೋಡಿ, ಇಲ್ಲಿ ನಾನು ಮಾಗ್ಸಿರುವಂತಹ ಈ ಒಂದು ಉಪ್ಪಿನಕಾಯಿ, ಅಂದ್ರೆ ಶುಂಠಿ, ಹಸಿಮೆಣಸು ಮತ್ತೆ ನಿಂಬೆಹಣ್ಣು ಹಾಕಿ ಮಾಡಿರುವಂತದ್ದು, ತುಂಬಾ ಚೆನ್ನಾಗಾಗಿದೆ, ಚೆನ್ನಾಗಿ ಮಾಗಿದೆ ಕೂಡ. ಸೊ ಅದನ್ನ ಹಾಕೊಂಡು, ಅಂದ್ರೆ ಇವಾಗ ವಿಡಿಯೋ ನೋಡ್ತಿರಲ್ಲ ಅದಕ್ಕಿಂತ ಇನ್ನು ಚೆನ್ನಾಗಿ ಮಾಗಿದೆ ಇವಾಗ. ಇವತ್ತು ಡೇಟ್ ಬಂದು 28ನೇ ತಾರೀಕು. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಅವತ್ತು ಈ ರೀತಿ ನಾನು ಮಿಕ್ಕಿರುವಂತಹ ಮೆಂತ್ಯ ಸೊಪ್ಪಿನ ರೈಸ್ ಬಾತು ತಿನ್ಕೊಂಡೆ. ತಲೆನೋವೆಲ್ಲ ಕಮ್ಮಿ ಆಗ್ತಾ ಇತ್ತು, ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇತ್ತು ಮಧ್ಯಾಹ್ನದ ಮೇಲೆ ನನಗೆ. ಸೊ ಹೇಳ್ಬೇಕು ಅಂತಂದ್ರೆ, ಆಕ್ಚುಲಿ ಏನಕ್ಕೆ ತಲೆನೋವು ಅಂದ್ರೆ, ನನಗೆ ಆಕ್ಚುಲಿ ಸುಮಾರು ಈ ಒಂದು ಏನ್ ವಿಡಿಯೋ ನೋಡ್ತಿದ್ರಲ್ವಾ 21ನೇ ತಾರೀಕು, ಈ ಡೇಟ್ ಅಲ್ಲಿ ಏನ್ ತಲೆನೋವು ಬಂದಿತ್ತಲ್ಲ, ಅದಕ್ಕೂ ಮುಂಚೆ 1 ವಾರದಿಂದ ಬಿಟ್ಟು ತಲೆನೋವು ಬರ್ತಾ ಇತ್ತು. ಸೊ ಒಂದೊಂದು ದಿನ ಒಂದೊಂದು ಕಾರಣಗಳು ಸಿಗ್ತಾವ್ ನಮ್ಗೆ. ಏನಂತಂದ್ರೆ ನಿದ್ದೆ ಕೆಡೋದಾಗಿರ್ಬೋದು, ಮತ್ತೆ ಅನವಶ್ಯಕವಾಗಿ ಮೊಬೈಲ್ಗಳು ಯೂಸ್ ಮಾಡೋದಾಗಿರ್ಬೋದು. ಇದು ನನಗೆ ಸೆಟ್ ಆಗೋದಿಲ್ಲ. ಸೊ ಮೊಬೈಲ್ ಬೇಕು ಮನುಷ್ಯನ್ಗೆ, ಇಲ್ಲ ಅಂತಲ್ಲ. ಅದ್ರಲ್ಲೂ ನಾನಿಲ್ಲಿ ಒಬ್ಳೆ ಬದುಕ್ತಾ ಇರೋದು, ಜೊತೆಗೆ ನಾನಿಲ್ಲೇನು ಟಿವಿನೂ ಇಟ್ಕೊಂಡಿಲ್ಲ, ಏನಿಲ್ಲ. ಮೊಬೈಲ್ ಯೂಸ್ ಮಾಡೋದನ್ನು ಕೂಡ ನಾನೇನು ಎಂಟರ್ಟೈನ್ಮೆಂಟ್ ಪರ್ಪಸ್ನು ಮಾಡೋದಿಲ್ಲ. ಯಾವಾಗ್ಲಾದ್ರೂ ಒಂದ್ಸತಿ ನಾನು ರೀಲ್ಸ್ಗಳು ನೋಡ್ತೀನಿ, ಅಥವಾ ಇನ್ನೇನಾದ್ರೂ, ಇವಾಗ ಎಲ್ರು ನೋಡ್ತೀವಲ್ವಾ ನಾವು ಮೂವೀಸ್ ಏನಾದ್ರು, ಆತರ ಕೂಡ ನಾನು ತುಂಬಾ ರೇರ್ ಆಗಿ ಯಾವಾಗ್ಲಾದ್ರೂ ನೋಡ್ತೀನಿ ಹೊರತು, ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದೇನೆ ನಾನು ನನ್ನ ಒಂದು ವಿಡಿಯೋಸ್ ಎಡಿಟ್ ಮಾಡೋದಕ್ಕೆ, ಮತ್ತೆ ವಿಡಿಯೋಸ್ ಶೂಟ್ ಮಾಡ್ಕೊಳ್ಳೋದಕ್ಕೆ, ಇಂಥದಕ್ಕೆ ಬಳಸ್ತೀನಿ. ಸೊ ಅದ್ ಬಿಟ್ರೆ ನನಗೆ ಎಡಿಟಿಂಗ್ ಮಾಡೋದು ಏನಷ್ಟು ತಲೆನೋವು ಬರಲ್ಲ, ಯಾಕಂದ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮಾಡ್ತೀನಿ ಎಡಿಟಿಂಗ್ ಕೆಲ್ಸಗಳನ್ನ. ಬಟ್ ಇತ್ತೀಚೆಗೆ ಅನವಶ್ಯಕವಾದ ಮೆಸೇಜ್ಗಳು, ಆಂಗ್ಸೈಟಿ ಆಗುವ ಹಾಗೆ ಮಾಡುವಂಥದ್ದು ಅಲ್ವಾ. ಆಂಗ್ಸೈಟಿ ಇಶ್ಯೂ ಅಂತಂದ್ರೆ ನನ್ಗೇನು ಆ ರೀತಿ, ಈಗ ಪ್ರತಿಯೊಬ್ಬರಲ್ಲೂ ಆಂಗ್ಸೈಟಿ ಅನ್ನೋದು ಇದ್ದೇ ಇರತ್ತೆ, ಆಯ್ತಾ. ಆಂಗ್ಸೈಟಿ ಏನು, ಡಿಪ್ರೆಷನ್ ಅಂದ್ರೆ ಏನು, ಇದೆಲ್ಲವನ್ನೂ ಕೂಡ ನಾನು ನಿಮ್ಗೆ ಸಪ್ರೇಟ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಇಲ್ಲಿ ಸಾಕಷ್ಟು ಜೀವನದಲ್ಲಿ ಏಳು ಬೀಳುಗಳನ್ನ ನೋಡ್ತಾ ಬಂದಿರುವಂತಹವಳು ಅಲ್ವಾ. ಎಲ್ಲರೂ ಕೂಡ ಸಾಕಷ್ಟು ಏಳು ಬೀಳುಗಳನ್ನ ನೋಡೇ ಇರ್ತೀವಿ ಜೀವನದಲ್ಲಿ. ಆದ್ರೆ ನಂದು ಸ್ವಲ್ಪ ಹೆಚ್ಚಾಗಿರುವುದ್ರಿಂದ, ಅಂದ್ರೆ ಎಲ್ಲವೂ ಒಬ್ಳೆ ಹ್ಯಾಂಡಲ್ ಮಾಡ್ಬೇಕಾಗಿರೋದ್ರಿಂದ ಏನಾಗ್ಬಿಡತ್ತೆ, ಅಂದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಹೆಚ್ಚು ಅಲ್ವಾ. ನನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ತರ ಟೈಮ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಯಾರೆಲ್ಲ ತುಂಬಾ ಹತ್ರದವರು ಅಂತ ಅನ್ಕೊಂಡಿದ್ದೆ ಅಲ್ವಾ, ಅವರೆಲ್ಲ ಆನ್ಲೈನ್ ನಲ್ಲಿ ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ವಾ. ಇವಾಗ ಇದ್ರು, ಅಂದ್ರೆ ಇವಾಗ ಫ್ರೆಂಡ್ಶಿಪ್ ಅಲ್ಲೂ ಕೂಡ ಹಾಗೆ ಇತ್ತು. ಇವಾಗ ವಿನು ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಇವರೆಲ್ಲ ಆನ್ಲೈನ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಇದ್ದೀವಿ ಅಲ್ವಾ. ಸೊ ಇವಾಗ ಏನಾಗ್ಬಿಡ್ತು ಅಂತಂದ್ರೆ, ಸ್ವಲ್ಪ ನಾನು ನನ್ನ ಏಳಿಗೆ ಕಡೆ ಗಮನ
ಕೊಡೋದು ಸ್ವಲ್ಪ ಕಮ್ಮಿ ಆಗ್ತಾ ಹೋದಂಗೆ ನಿದ್ದೆ ಏನಾಗುತ್ತೆ ಕಮ್ಮಿ ಆಗುತ್ತೆ, ಊಟ ಟೈಮ್ಗೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಈ ತರ ಆದಾಗ ನನ್ಗೆ ತಲೆನೋವು ಬರೋಕ್ ಶುರು ಆಯ್ತು. ಇವಾಗ ಇದು ಆಗಿದ್ದಂತೂ ನಿಜ. ಇವಾಗ ಈಗ ನಾನೇನ್ ಎಕ್ಸಾಜುಯೇಟ್ ಮಾಡೋದಂತಲ್ಲ, ಇರೋದೇ ಅದು ರಿಯಾಲಿಟಿ ಅಲ್ವಾ. ಅವತ್ತೇನಾಗಿತ್ತು, ಈಗ ನನ್ನ ಫ್ರೆಂಡ್ ಕಡೆಯಿಂದ ಮೆಸೇಜ್ಗಳು ತೀರಾ 1 ಗಂಟೆವರೆಗೂ ಆತರ. ಅದನ್ನು ನಾನೆಲ್ಲಾನು ಎಷ್ಟು ಮೋಟಿವೇಶನ್ ಕೊಟ್ಟು ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳಿದ್ದೆಲ್ಲವನ್ನೂ ಕೂಡ ಡಿಲೀಟ್ ಮಾಡ್ಬಿಡ್ತೀನಿ. ನೀನೇ ಇಲ್ಲ ಅಂದ್ರೆ ಏನಕ್ಕೆ, ಈ ತರ ಎಲ್ಲ ಸ್ವಲ್ಪ ನಾನು ಎಲ್ಲೂ ಹೋಗಿಲ್ಲ. ಅಂದ್ರೆ ನಾವ್ ಮಾತಾಡ್ತಿಲ್ಲ ಅಂದ್ ಮಾತ್ರಕ್ಕೆ ನಾವೇನೋ ಅವರನ್ನ ದ್ವೇಷಿಸ್ತಾ ಇದೀವಿ ಅಂತಲ್ಲ. ಅದು ಎನರ್ಜಿ ಮತ್ತೆ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ನಮ್ಗೆ. ಪ್ರತಿಯೊಬ್ಬರ ಜೀವನನೂ ಡಿಫ್ರೆಂಟ್ ಆಗಿರತ್ತಲ್ವಾ. ಸೊ ನಮ್ಮ ಕಷ್ಟಗಳನ್ನ ಯಾವಾಗ ಇನ್ನೊಬ್ರು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ಸ್ಪಂದಿಸ್ತಾ ಇಲ್ಲ ಅಂದಾಗ ಎನರ್ಜಿ ಡ್ರೈನ್ ಆಗೋದು ನಿಜ. ಸೊ ಆ ಟೈಮಲ್ಲಿ ತೀರಾ 1 ಗಂಟೆವರೆಗೂ ಆತರ ಆಗಿ ಅವತ್ತಿನ ದಿವಸ ಹಾಗೆ ತಲೆನೋವು ಬಂತು. ಅದಾದ್ಮೇಲೂ 1-2 ಸತಿ ಬಂದಿತ್ತು. ಅವಾಗ ಹೇಳಿದ್ದೆ, ಐ ಥಿಂಕ್ 1 or 2 ಟೈಮ್ ಬಂದಿತ್ತು. ವಿಡಿಯೋ ಕಾಲ್ಸ್ ಜಾಸ್ತಿ ಮಾಡ್ತಾ ಇರ್ತಾನೆ. ನಾನು ಹೇಳಿದ್ದೀನಿ, ಬೈದ್ ಹೇಳ್ದೆ, ಸ್ವಲ್ಪ ಕಮ್ಮಿ ಮಾಡು ವಿಡಿಯೋ ಕಾಲ್ಸು ಅಂದ್ರೆ. ಏನಕ್ಕೆ ಅಂದ್ರೆ ಇವಾಗ ಏನಕ್ಕೆ ಪಾಪ ಅವನು ವಿಡಿಯೋ ಕಾಲ್ ಮಾಡ್ತಿದ್ದ ಅಂದ್ರೆ, ಇವಾಗ ನಾನು ಅವನ್ಗೆ ಆಯ್ತು ಸರಿ ಹೌದಾ ಅವ್ನು ಹೇಳೋದೆಲ್ಲ ಕೇಳುವಾಗ ಅವನ್ ಕಡೆ ಹೌದಾ ಅಂತ ಗಮನ ಕೊಟ್ಟಾಗ ಅವನ್ಗೇನೋ ಒಂದ್ ರೀತಿ ಧೈರ್ಯ, ಖುಷಿ, ಸಮಾಧಾನ, ನೆಮ್ಮದಿ ಎಲ್ಲವೂ. ಇವಾಗ ನನಗೂ ಹಾಗೆ, ನನಗ್ ಮಾಡ್ಬೇಕನ್ಸಿದಾಗ ನಾನು ವಿಡಿಯೋ ಕಾಲ್ ಮಾಡಿರ್ತೀನಿ. ಅವನ್ನ ನೋಡಿದಾಗ ನನ್ನ ದಿನಚರಿಗಳನ್ನ ಹೇಳ್ಕೊಂಡಾಗ ನನಗ್ ಸಮಾಧಾನ ಅನ್ಸುತ್ತೆ ಅಲ್ವಾ. ತಪ್ಪಲ್ಲ. ಆದ್ರೆ ಹೆಚ್ಚಾಗಿ ಮಾಡ್ತಾ ಹೋದ್ರೆ ನಮ್ ಬಗ್ಗೆ ನಾವು ಫೋಕಸ್ ಮಾಡ್ಲಿಲ್ಲ ಅಂತಂದ್ರೆ ಏಳಿಗೆ ಆಗೋದಿಲ್ಲ ಅನ್ನೋದು ಅಲ್ವಾ. ಹಾಗಾಗಿ ಅದನ್ನು ಕೂಡ ವಿನುಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ದೆ. ಪಾಪ ಅವನ ಅರ್ಥ ಮಾಡ್ಕೊಂಡ. ಈಗ ಅರ್ಥ ಮಾಡ್ಕೊಳ್ಳೋರ್ಗಾದ್ರೆ ಹೇಳ್ಬೋದು. ಅದೇ ಸೊ ಇಲ್ಲಿ ಬಾಗ್ಲಿ ಹೊಡ್ಕೊಳ್ತಾ ಇದೆ ಗಾಳಿಗೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋರ್ಗಾದ್ರೆ ನಾವು ಹೇಳ್ಬೋದು. ಅದೇ ಏನಾಗ್ಬಿಡುತ್ತೆ ಅಂತಂದ್ರೆ, ಇವಾಗ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವ್ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಾವು ಅನಿವಾರ್ಯವಾಗಿ ಸ್ವಲ್ಪ ದೂರನೇ ಇರ್ಬೇಕಾಗುತ್ತೆ, ಮಾತುಗಳು ಕಮ್ಮಿ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಈ ರೀತಿ ಆಗ್ಬಿಡುತ್ತೆ. ಇನ್ನು ಇವಾಗ ನಾನೇನು ಈ ವಿಡಿಯೋಲಿ ನನಗೆ ತಲೆನೋವು ಬಂದಾಗ ಮತ್ತೆ ಮಧ್ಯರಾತ್ರಿನೇ ವಿನುಗೆ ಯಾಕೆ ಕಾಲ್ ಮಾಡಿದೆ ಅಂದ್ರೆ, ಅವತ್ತು ಕೂಡ ಹಿಂದಿನ ದಿವಸ ಸುಮಾರು ಸತಿ ವಿಡಿಯೋ ಕಾಲ್ ಮಾಡಿದ್ದೆ. ಆಕ್ಚುಲಿ ವಿನು ಅವರ ಸ್ನೇಹಿತರು ಅಂತ ಹೇಳಿ RM ನಗರ್ಗೆ ಹೋಗ್ತಾ ಇರ್ತಾರಲ್ವಾ, ಅಲ್ಲಿ ಅವ್ರ ಒಂದು ಕುಟುಂಬ ಇದೆ, ಅಲ್ಲಿ ಒಂದು ಸಣ್ಣ ಮಗು ಇದೆ. ವಿಡಿಯೋ ಕಾಲ್ ಎಲ್ಲ ಮಾಡಿ ಮಗುನು ತೋರ್ಸಿದ್ದ. ಪಾಪ ನಾನು ಖುಷಿ ಪಟ್ಟು ಆಯ್ತು ಒಳ್ಳೇದಾಯ್ತು ವಿನು ಹೋಗ್ ಬಂದ್. ಯಾಕಂದ್ರೆ ಅವ್ರ ಫ್ರೆಂಡ್ ಜರ್ಮನಿಗೆ ಹೋಗ್ಬಿಡ್ತಾರಂತೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ. ಇನ್ನೇನ್ ಸ್ವಲ್ಪ ದಿವಸ ಅಲ್ವಾ ಭೇಟಿ ಆಗ್ಲಿ ಅಂತ. ನಾನ್ ಯಾವ್ದಕ್ಕೂ ಏನು ವಿನುಗೆ ರೆಸ್ಟ್ರಿಕ್ಷನ್ ಮಾಡ್ದಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಲೈಫ್ ಯಾರು ಯಾರನ್ನು ರಿಸ್ಟ್ರಿಕ್ಷನ್ ಮಾಡ್ಬಾರ್ದು. ಇವಾಗ ಪಾರ್ಟ್ನರ್ಸ್ ಆಗ್ತೀವಿ ಅಂದಿದ್ ಕೂಡ್ಲೆ ರಿಸ್ಟ್ರಿಕ್ಷನ್ಸ್ ಮಾಡ್ಬಾರ್ದು ಅಲ್ವಾ. ಇವಾಗ ಮುಂಚೆ ಎಲ್ಲ ತುಂಬಾ ರಿಸ್ಟ್ರಿಕ್ಷನ್ಸ್ ಇರ್ತಾ ಇತ್ತು. ಒಬ್ಬೊಬ್ರು ಅಂದ್ರೆ ಲೈಫ್ ಅಲ್ಲಿ ಒಬ್ರಿಗೊಬ್ರು ತುಂಬಾ ರಿಸ್ಟ್ರಿಕ್ಷನ್ಸ್ ಮಾಡೋದಿರುತ್ತೆ ಇವಾಗ ಸಂಬಂಧಗಳನ್ನು. ಆದ್ರೆ ಇವಾಗ ಜನರೇಷನ್ಸ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಹಂತವಾಗಿ ನಾವೆಲ್ಲವನ್ನೂ ಕೂಡ ಬದಲಾಯಿಸ್ಕೊಳ್ಬೇಕಾಗತ್ತೆ. ಸೊ ನಾನ್ ಯಾವತ್ತೂ ಕೂಡ ವಿನುಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ರೆಸ್ಟ್ರಿಕ್ಟ್ ಮಾಡಿಲ್ಲ. ವಿನು ಕೂಡ ನನ್ಗೆ ರೆಸ್ಟ್ರಿಕ್ಟ್ ಮಾಡಿಲ್ಲ. ಬಟ್ ಇನ್ನು ಏನ್ ಹೇಳಿದೀನಿ ಅಂದ್ರೆ, ಮೋಟಿವೇಶನ್ ಆಗೋ ರೀತಿ ಬದುಕ್ಬೇಕು ಒಬ್ರಿಗೊಬ್ರು ಅನ್ನೋ ರೀತಿ ಹೇಳಿದೀನಿ. ನಿನ್ನಿಂದ ನನಗ್ ಮೋಟಿವೇಶನ್ ಆಗ್ಬೇಕು, ನನ್ನಿಂದ ನಿನಗ್ ಮೋಟಿವೇಶನ್ ಆಗ್ಬೇಕು, ಇಲ್ಲ ಅಂದ್ರೆ ಇಬ್ರಿಗೂ ಏಳಿಗೆ ಆಗಲ್ಲ ಅನ್ನೋದನ್ನ ಹೇಳಿದೀನಿ. ಸೊ ಇವಾಗ ವಿನು ಕೂಡ ಪಾಪ ಅವ್ನು MBA ಮಾಡಿ ಕೆಲ್ಸಕ್ಕೆ ಎಲ್ಲ ಹೋಗ್ತಾ ಇದ್ದ. ಇವಾಗ ಕೆಲ್ಸ ಬಿಟ್ಟಿದ್ದಾನೆ. ಅಲ್ಲಿ ಇವಾಗ ಎಲ್ರ ಲೈಫಲ್ಲೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತಲ್ವಾ. ಇವಾಗಿನ ಜನರೇಷನ್ ಅವ್ರಿಗೆ ತುಂಬಾ ಕಷ್ಟ ಇದೆ. ಕೆಲವ್ರಿಗೆ ಎಷ್ಟೋ ಜನ ಕಷ್ಟ ಇದೆ. ಇವಾಗ ಕಷ್ಟ ನೋಡದೇ ಇರೋರ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಈಗ ನನ್ಗೆ ಗೊತ್ತಿದೆ ಕಷ್ಟ. ಯಾಕಂತಂದ್ರೆ ಇವಾಗ ನಾವು ಕೂಡ ಮನೆಯಲ್ಲಿ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಸಾಕಷ್ಟು ಹಗಲು ರಾತ್ರಿ ಓದಿದೀವಿ. ಅಷ್ಟೆಲ್ಲ ಓದಿದ್ರು ಕೂಡ ಒಂದ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಅಷ್ಟೆಲ್ಲ ಓದಿದ್ರು ಕೂಡ ಒಂದ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಕ್ಕೆ ಕಾಂಪಿಟೇಷನ್ ಇದೆ ಇವಾಗಿನ ಒಂದು ಜನರೇಷನ್ ಅಲ್ಲಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ತುಂಬಾ ಸಮಸ್ಯೆ ಇದೆ ಸಮಾಜದಲ್ಲಿ. ಇವಾಗ ನಮ್ಗೆ ಒಂದ್ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಲ್ಲ ಅಂದಿದ್ದಕ್ಕೆ ತಕ್ಷಣಕ್ಕೆ ನಾವೇನೋ ದಡ್ರು ಅಂತ ಅಲ್ಲ. ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಈಗ ರಿಸರ್ವೇಶನ್ಸ್ ಗಳಂತ ಆಗಿರ್ಬೋದು, ಮತ್ತೆ
ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಜಾಸ್ತಿ ಇರುವಂತದ್ದಾಗಿರ್ಬೋದು, ಹುದ್ದೆಗಳು ಕಮ್ಮಿ ಇದ್ದಿದ್ದಂತಾಗಿರ್ಬೋದು, ಅದಕ್ಕೆ ಹೈಲಿ ಜನ ಕಾಂಪಿಟೇಷನ್ ಇರುವಂತದ್ದಾಗಿರ್ಬೋದು, ಮತ್ತೆ ಭ್ರಷ್ಟಾಚಾರ ಇರ್ಬೋದು, ಪ್ರತಿಯೊಂದನು ಕೂಡ ಎಲ್ಲವೂ ಸೇರ್ಕೊಳ್ಳುತ್ತೆ. ಆಯ್ತಾ? ಹಾಗನ್ ಮಾತ್ರಕ್ಕೆ ಇವಾಗ ನೋಡಿ, ಒಂದೆಷ್ಟೋ ಸ್ವಲ್ಪ ಬೆರಳೆಣಿಕೆ ಅಷ್ಟು ಹುದ್ದೆ ಇರುತ್ತೆ. ಆಯ್ತಾ? ಆದ್ರೆ ಏನಾಗ್ಬಿಡುತ್ತೆ, ಆ ಅದಕ್ಕೆ ಅಪ್ಲೈ ಮಾಡಿರುವಂತವ್ರು ಹೆಚ್ಚು ಜನ ಇರ್ತಾರೆ. ಆಯ್ತಾ? ಹಾಗಾಗಿ ನಾವ್ ಅದೆಲ್ಲ ನೋಡಿ ಈಗ ಬೇರೆ ಕಡೆ ಕೆಲ್ಸಗಳೆಲ್ಲ ಯಾವ್ದು ಬೇಡ, ನಾವೇ ಸ್ವಂತವಾಗಿ ಏನಾದ್ರು ಮಾಡೋಣ ಅಂತ ಹೇಳಿ ಬಿಟ್ಟಿರೋದು. ಯಾಕಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು, ಜೊತೆಗೆ ನಮ್ಮ ಮನೆಯವ್ರನ್ನ, ನಮ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಬಿಟ್ಟು ನಾವು ಮಕ್ಳು ಓದ್ತೀವಿ. ನೋಡಿದ್ರೆ ಇಲ್ಲಿ ಸರ್ಕಾರದವ್ರದ್ದು ತಪ್ಪಿರುತ್ತೆ, ಜೊತೆಗೆ ಜನರದ್ದು ಕೂಡ ಅಂತಹ ಸರ್ಕಾರದವ್ರಿಗೇನೆ ಬೆಂಬಲ ಕೊಡೋದು, ಎಲ್ಲ ಪ್ರತಿಯೊಂದು ಆಂಗಲ್ ಅಲ್ಲೂ ಗೊಂದಲಮಯವಾಗಿ ಸಮಾಜ ಇವಾಗ ಹೋಗ್ತಾ ಇದೆ. ಯಾಕಂತಂದ್ರೆ ನನಗೆ ಗೊತ್ತಿದೆ ಈ ಕೆಲ್ಸದ್ದು ಎಷ್ಟು ಸಫರ್ ಆಗ್ತಾ ಇದೀವಿ ಯೂತ್ಸ್ ಗಳು ಅಂತ ಅನ್ಬಿಟ್ಟು. ಹಾಗಾಗಿ ನಾನು ವಿನೋದ್ ಹೇಳುದು, ಅದೇ ಕೆಲ್ಸ ಇದೇ ಕೆಲ್ಸ ಅಂತ ಕೂತ್ಕೋಬೇಡ, ನಾವೇ ಸ್ವಂತವಾಗಿ ಸಣ್ಣದಾಗಾದ್ರೂ ಸರಿ ಏನಾದ್ರೂ ಶುರು ಮಾಡೋಣ ಅಂತ ಹೇಳಿದ್ದು ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ನಾನು ವಿನು ಹತ್ರ ಮುಂಚೆ ಜಗಳ ಮಾಡ್ತಿದ್ದೆ, ಇವಾಗ ಅದು ಕೂಡ ಜಗಳ ಮಾಡಲ್ಲ. ಅಂದ್ರೆ ಫೋನ್ ನಲ್ಲಿ ಸ್ವಲ್ಪ ಜಗಳ ಮಾಡ್ತಾ ಇದ್ದೆ, ಯಾಕಂದ್ರೆ ನಾವು ಸ್ವಂತವಾಗಿ ಸಣ್ಣದಾಗಾದ್ರೂ ಏನಾದ್ರೂ ಶುರು ಮಾಡಿದ್ರೆ, ಇವಾಗ ನೀವೇ ಶುರು ಮಾಡಿದ್ರೆ ಒಬ್ರಿಗೊಬ್ರು ಸಾಥ್ ಕೊಟ್ರೆ ನಾವ್ ಬೆಳಿಬಹುದು ಈ ರೀತಿ ಹೇಳ್ತಾ ಇದ್ದೆ. ಈಗ ಅದು ಕೂಡ ಮಾಡ್ತಾ ಇಲ್ಲ. ನೋಡ್ಲಿ ವಿನುಗೆ ಅವನಿಗೆ ಅನ್ನಿಸ್ದಾಗ ಅದಾದ ಟೈಮ್ ಕೂಡ ಬರ್ಬೇಕು ಎಲ್ಲದಕ್ಕೂ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಈಗ ಅಟ್ ಲೀಸ್ಟ್ ಮೋಟಿವೇಶನ್ ಕೊಡೋದಕ್ಕೆ ವಿನು ವರ್ಕೌಟ್ ಮಾಡೋದಾಗಿರ್ಬೋದು, ಈ ತರ ಮಾಡಿದ್ರೆ ನಮಗೂ ಒಂದು ಮೋಟಿವೇಟ್ ಆಗುತ್ತಲ್ವಾ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಫೋನ್ ಮಾಡಿ ಜಗಳ ಮಾಡೋ ತರ, ಜಗಳ ಮಾಡ್ಲಿಲ್ಲ ಇವತ್ ರಾತ್ರಿ ಕೂಡ, ಅಂದ್ರೆ ನಂಗೆ ತುಂಬಾ ತಲೆನೋವು ಇತ್ತಲ್ಲ, ಫೋನ್ ಮಾಡಿ ಹೇಳ್ದೆ, ನೋಡು ನೀನ್ ನಂಗೆ ಮೋಟಿವೇಶನ್ ಕೊಡೋದಿದ್ರೆ, ವಿಡಿಯೋ ಕಾಲ್ ಮಾಡೋದಿದ್ರೆ ನನ್ಗೆ ಮೋಟಿವೇಶನ್ ಕೊಡ್ತಾ ಮಾಡು. ಜಿಮ್ಗೆ ಹೋಗ್ತಿದ್ದ ನಿಲ್ಸಿದೆ, ಇವಾಗ ನೀನ್ ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಸ್ಕಿಪ್ಪಿಂಗ್ ಮಾಡು ಅಂತೆಲ್ಲ ತುಂಬಾ ಹೇಳ್ದೆ. ವಿನು ಪಾಪ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾನ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋ ಕೊನೆಯಲ್ಲಿ ಅದನ್ನು ಕೂಡ ಹಾಕ್ತೀನಿ. ವಿನು ಸ್ಕಿಪ್ಪಿಂಗ್ ಮಾಡ್ದ, ಮತ್ತೆ ಸ್ವಲ್ಪ ವೆಯ್ಟ್ ಲಿಫ್ಟಿಂಗ್ ಮಾಡ್ದ, ಇದು ಖುಷಿ ಆಗೋದು. ಸೊ ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಬ್ರಿಗೊಬ್ರು ಜೀವನ ತುಂಬಾ ಚೆನ್ನಾಗಿರತ್ತೆ ಅಲ್ವಾ. ಸೊ ನಾನು ಇಲ್ಲಿ ಮೇಲ್ ಬಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದೀನಿ ಮಧ್ಯಾಹ್ನ. ಸೊ ಮಾತಾಡ್ತಾ ಹೋದ್ರೆ ತುಂಬಾ ಇದೆ ಸ್ನೇಹಿತರೆ. ಸೊ ನೋಡೋಣ, ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಇವಾಗೆಲ್ಲ ತಲೆನೋವು ಕಮ್ಮಿ ಆಗಿದೆ, ಒಂದ್ ವಾರದ ಮೇಲಾಯ್ತು, ಮತ್ತೆ ತಲೆನೋವು ಬಂದಿಲ್ಲ. ಇವತ್ತು 28ನೇ ತಾರೀಕು, ಓಕೆನಾ. ಸೊ ವಿಡಿಯೋ ಪೂರ್ತಿ ನೋಡಿ, ಸಾಕಷ್ಟು ವಿಚಾರಗಳು ನನ್ ತಲೆಗೆ ಬರ್ತಾ ಇರುತ್ತೆ, ಹೇಳ್ತಾ ಹೋಗ್ತೇನೆ ನಿಮ್ಗೆ. ಸೊ ಮಿಸ್ ಮಾಡ್ಬೇಡಿ. ವಿನು ಅರ್ಥ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಇವಾಗ ರೆಗ್ಯುಲರ್ ವಿನು ವರ್ಕೌಟ್ ಮಾಡ್ತಿದ್ದಾನೆ. ನಾವು ಜಿಮ್ಗೆ ಹೋಗ್ಲೇಬೇಕು ಅಂತ ಏನಿಲ್ಲ, ಮನೆಯಲ್ಲೇ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬಹುದು ಬಾಡಿನ. ವಿನು ಮಾಡ್ದೆ ಅಂತ ಹೇಳಿ ನನಗೂ ಮೋಟಿವೇಶನ್ ಬಂತು, ನಾನು ಕೂಡ ಮಾಡ್ದೆ. ಅಂದ್ರೆ ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ಹೋದ್ ವರ್ಷ ಎಲ್ಲ ನಾನು ಜಿಮ್ಗೆ ಹೋಗಿ ವಿನು ಅವ್ರ ತಂಗಿ ಮದ್ವೆ ಅಂತ ಹೇಳಿ ಅವನ್ಗೋಸ್ಕರ ನಾನು ಜಿಮ್ಗೆ ಹೋಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ನಾನು ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು, ನಮ್ ಪ್ರೀತಿ ಪಾತ್ರಗೋಸ್ಕರ ನಾವ್ ಚೆನ್ನಾಗಿ ಇಟ್ಕೊಳ್ಬೇಕು ನಮ್ ಹೆಲ್ತ್ ನ ಅನ್ನೋ ತರ ಫೀಲ್ ಅಲ್ಲಿ ನಾನ್ ಇರ್ತೀನಿ. ಈಗ ಅದೇ ಮೋಟಿವೇಶನ್ ಆ ಕಡೆಯಿಂದ ಸಿಕ್ಕಿದ್ರು ತಾನೇ ನಮ್ಗೆ ಒಂದ್ ರೀತಿ ಹುರುಪಿರೋದು. ಆ ವಿಚಾರ ಹೇಳಕ್ ಕೊಟ್ಟೆ. ಇವಾಗ ಅದನ್ನ ಹೇಳಿದಕ್ಕೆ ವಿನು ಸ್ಪಂದಿಸ್ತಾ, ಅವನು ವರ್ಕೌಟ್ ಮಾಡಿದ್ರಿಂದ ನನಗೂ ಮತ್ತೆ ಮೋಟಿವೇಶನ್ ಆಗಿ ನಾನು ಕೂಡ ವರ್ಕೌಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಖುಷಿ ಆಗತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಕೆಲವೊಂದ್ ಕಡೆ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ, ಯಾಕಂದ್ರೆ ಮೈಕ್ ಹಾಕಿರಲ್ಲ, ಹುಷಾರ್ ಬೇರೆ ಇರ್ಲಿಲ್ವಲ್ಲ ಟೆರೆಸ್ಗೆ ಹೋದಾಗ್ಲು, ಹಾಗಾಗಿ ವಿಡಿಯೋ ಮಾಡಿದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಿವಿಗೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿರೋ ಕಡೆ ನೋಡಿ ವಿಡಿಯೋನ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ. ನಾನು ಸ್ವಲ್ಪ ಇದೆ, ಕಂಪ್ಲೀಟ್ ಆಗಿ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಮೇಲೆ ಬಂದಿದ್ದೀನಿ ಹಸಿ ಕಸ ಹಾಕೋಣ ಅಂತ. ಸ್ವಲ್ಪ ಗಾಳಿಗೆ ಆರಾಮ್ ಅನಿಸ್ತಾ ಇದೆ ಇವಾಗ. ಕಣ್ಣೆಲ್ಲ ವಿನು ಅವ್ರ ಫ್ರೆಂಡ್ ಮದುವೆಗೆ ಶಾಪಿಂಗಿಗೆ ಹೋಗ್ತಿದ್ದೀನಿ ಅಂದ. ಬೇಡ ಅಂದರೆ ಹೇಳು, ನೀನು ಬೇಡ ಅಂದರೆ ಹೋಗಲ್ಲ ಅಂತಿದ್ದ. ಮತ್ತು ಫೋನ್ ಮಾಡಿದೆ, ನಿಜವಾಗ್ಲೂ ನಾನು ಬೇಡ ಅಂದರೆ ಹೋಗೋದೇ ಇಲ್ವಾ, ಅಷ್ಟೊಂದು ಮರ್ಯಾದೆ ಕೊಡ್ತೀನಿ ನನ್ನ ಮಾತಿಗೆ ಅಂತ. ಇಲ್ಲ ಇದೊಂದು ಸತಿ ಹೋಗಿ ಬರ್ತೀನಿ ಅಂತಂದ. ಹೇಳಿದೆ, ಸಂಜೆ ನೀನು ಮನೇಲಾದ್ರೂ ಸರಿ ಜಿಮ್ ಡಂಬಲ್ಸ್ ಇದೆ ಅಲ್ವಾ ಮಾಡು, ಅದು ಮಾಡುವಾಗ ವೀಡಿಯೋ ಕಾಲ್ ಮಾಡು. ನನಗೆ ವೀಡಿಯೋ ಕಾಲ್ ಮಾಡಿದ್ರು ನಿನ್ನ ಬಗ್ಗೆ ನೀನು ಫೋಕಸ್ ಮಾಡೋ ಥರ ಇರಬೇಕು ಅಂತ ಹೇಳಿದೆ. ಆಯಿತು ಅಂದೆ, ಇದೊಂದು ಸತಿ ಅಷ್ಟೇ ಅಂತ. ಇಷ್ಟ ಆಯಿತು ಕತೆ ನೋಡಿ ಸ್ನೇಹಿತರೆ. ಅಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ನ ಫ್ರೆಂಡು
ಮದುವೆ ಅಂದರೆ ಶಾಪಿಂಗ್ ಹೋಗಬೇಕು, ಜೊತೆಗೆ ಅದೇನು ಮಾಡೋಕ್ಕಾಗಲ್ಲ, ಜೊತೆಗೆ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಷ್ಟೆ. ಸೊ ಇಲ್ಲಿ ನಾವೇನು ಕೋಪದಿಂದ ಮಾತಾಡ್ತೀವಿ ಅಂದರೆ ಯಾರ ಮೇಲೆ ದ್ವೇಷ ಇದೆ ಅಂತ ಅಲ್ಲ. ಬಟ್ ನನ್ನ ಫ್ರೆಂಡ್ಸು ನಂಬರ್ ಯಾಕೆ ಬ್ಲಾಕ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂದರೆ ನಂದು ಎನರ್ಜಿ ತುಂಬ ಡ್ರೈನ್ ಆಗ್ತಾಯಿತ್ತು. ನಾನು ವಿನುಗಿನ ಹೆಚ್ಚಾಗಿ ನನ್ನ ಫ್ರೆಂಡ್ ಮೇಲೆ ಜಾಸ್ತಿ ಅಂದರೆ ಎಮೋಷ್ನಲಿ ನಾನು ಅರ್ಥ ಮಾಡ್ಕೊತಾ ಇದ್ದಾಳೆ ಅನ್ನೋ ಥರ ಫೀಲಲ್ಲಿ ಇದ್ದೆಲ್ಲ. ಹಾಗಾಗಿ ನಾನು ವಿನು ಬಗ್ಗೆ ಜಾಸ್ತಿ ಇದು ಮಾಡಲ್ಲ, ಯಾಕಂದರೆ ಅವನಿಗೂ ಅಷ್ಟು ಮೆಚುರಿಟಿ ಇಲ್ಲ. ಪ್ರತಿಯೊಂದು ಹೆಣ್ಣಿನ ಸಮಸ್ಯೆನ ಗಂಡು ಮಕ್ಕಳು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹೆಣ್ಣಿನ ಸಮಸ್ಯೆನ ಹೆಣ್ಮಕ್ಳು ಮಾತ್ರ ಡೀಪಾಗಿ ಅರ್ಥ ಮಾಡ್ಕೊಳ್ಬೋದು ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ ಅಷ್ಟೇ ಎನರ್ಜಿ ಡ್ರೈನ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ನೋಡೋಣ, ಸ್ವಲ್ಪ ನಮ್ಮ ಬಗ್ಗೆ ನಾವು ಫೋಕಸ್ ಮಾಡೋಣ ಅಷ್ಟೇ. ಸೊ ಆರಾಮ ಅನಿಸ್ತಾಯಿದೆ, ಗಾಳಿ ಬೀಸ್ತಾಯಿದೆ. ನಾನು ಸ್ವಲ್ಪ ಒಂದು ವಾರ ಹೋದರೆ ಅಷ್ಟು ಅಲ್ಲಾಡಲ್ಲ, ಗರಿಗಳು ಯಾವುದು ಅಲ್ಲಾಡೋದೇ ಇಲ್ಲ, ಅಷ್ಟು ಗಾಳಿಗಳು ಇರೋದಿಲ್ಲ ಅಷ್ಟೇ. ಸ್ಟೋರೇಜ್ ಫುಲ್ ಬರ್ತಾಯಿದೆ. ಬಾಯ್ ಸ್ನೇಹಿತರೆ. ವಾಟ್ಸಪ್ಪಲ್ಲಿ ನಂದೇ ಇದಿರುತ್ತಲ್ವ, ನಂದು ಪ್ರೊಫೈಲು, ಅಂದರೆ ಏನಾದರೂ ಮೆಸೇಜ್ ಇಂಪಾರ್ಟೆಂಟ್ ಇದ್ದರೆ ಅಥವಾ ಏನಾದರೂ ಲಿಂಕ್ಗಳು ಇಂಪಾರ್ಟೆಂಟ್ ಇದ್ದರೆ ನಂದು ಒಂದು ಪೇಜಲ್ಲಿ ಇಟ್ಕೊಂಡಿರ್ತೀನಲ್ಲ, ಅದರಿಂದ ಇವಾಗ ವೀಡಿಯೋ ಕಾಲ್ ವೀಡಿಯೋ ತಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾರ್ಮಲ್ ವೀಡಿಯೋ ಮಾಡೋಣ ಅಂದರೆ ಸ್ಪೇಸ್ ಆಗೋಗಿದೆ. ಇವಾಗ ಅಮ್ಮಂದು ಮೆಸೇಜ್ ತೆಗೆದು ನೋಡಿದೆ, ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡೆ. ಶುಗರು ಸ್ವಲ್ಪ ಕಂಟ್ರೋಲಿಗೆ ಬರ್ತಾಯಿದೆ, ನೀವು ಹೇಳಿದ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂದರು. ತುಂಬ ಖುಷಿ ಆಯಿತು. ಜೊತೆಗೆ ಮಾತ್ರೆ ಝೀರೋ ಮಾಡ್ತೀನಿ ಆದಷ್ಟು ಬೇಗ ಅಂತಲೂ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ನಾನು ರಿಪ್ಲೈ ಮಾಡಿದೆ. ಇನ್ನು ಸುಧಾರಿಸ್ಕೊತಾ ನೋಡಿ, ಇಲ್ಲೇ ಕೂತಿದ್ದೀನಿ, ಇವಾಗ ಮೇಲೆ ಬಂದು ಕೂತಿದ್ದೀನಿ. ಸ್ವಲ್ಪ ಧ್ಯಾನ ಮಾಡ್ತೀನಿ ಇವಾಗ. ಒಂದು ಐಟಮ್ಗಳು ತೊಗೊಂಡೆ. ಫಸ್ಟ್ ಐಸ್ ಕ್ರೀಮ್ ತಿನ್ನಬೇಕು, ಆಮೇಲೆ ಅವೆಲ್ಲ ತೆಗಿಯೋಣ. ತೋರಿಸ್ಬಿಡ್ತೀನಿ. ನಾನು ಇದು ತೊಗೊಂಡೆ, ಟೊಮ್ಯಾಟೊ, ಹಲ್ದಿರಾಮ್ಸ್, ಕಿಟ್ ಕ್ಯಾಟ್, ಚೆನ್ನ, ಮತ್ತು ಗ್ಲೂಕೋಸ್, ಮತ್ತು ಬ್ರೌನ್ ಶುಗರ್. ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ ತೊಗೊಂಡಿರೋದು. ಜೊತೆಗೆ ಜಂಡು ಬಾಮ್, ಚಿಕ್ಕದೊಂದು ಜಂಡು ಬಾಮ್ ತೊಗೊಂಡಿದ್ದೀನಿ. ಮತ್ತು ಇದು ಮಾಮೂಲಿ ಹಾಲು ಖಾಲಿಯಾಗಿತ್ತು, ದೇಸಿ ಕೆನರಾ ಫಾರ್ಮ್ಸ್ ಅವ್ರದ್ದು ದೇಸಿ ಹಾಲು. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ತಿಂತೀನಿ. ಅಪ್ಪ ತಣ್ಣಗಾಗ್ತಾಯಿದೆ. ಇದು ನಮ್ಮನ್ನು ನಾವು ಗುಡ್ ಫೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾವಾಗಲೂ ತಿನ್ನಲ್ಲಲ್ವಾ, ಯಾವಾಗಲೂ ಅನ್ಸುತ್ತೆ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ. ಯಪ್ಪ ಮತ್ತೆ ಶುರುವಾಗಿದೆ. ಈಗ ಟೈಮ್ ಬಂದು 5 ಗಂಟೆ. ನಾನು ಇಲ್ಲಿ ಚೇರ್ ಕಾಣ್ತಿದ್ದೆ, ಚೇರ್ ಮೇಲೆ ಫೋನ್ ಇಟ್ಬಿಟ್ಟು ದೂರ ಇಟ್ಬಿಟ್ಟು ಮಲಗಿದ್ದೆ, ಐಸ್ ಕ್ರೀಮ್ ಎಲ್ಲ ತಿಂದು. ಇವನು ವಿನು ಅವ್ರ ಫ್ರೆಂಡ್ ಮದುವೆ ಅಂತ ಶಾಪಿಂಗ್ ಹೋದ, ಒಂದು ಸುಮ್ಮನೆ ಮಾಡ್ಕೋಬೇಕು ತಾನೆ. ಮತ್ತು ಇನ್ಕಮಿಂಗ್ ಕಾಲ್ ಬಂತು, ವೀಡಿಯೋ ಕಾಲ್ ಬರಲಿಲ್ಲ, ನಾರ್ಮಲ್ ಕಾಲ್ ಬಂತು. ನಂಗೆ ಭಯ ಆಗ್ತಿದೆ, ಅದಕ್ಕೆ ಕಾಲ್ ಮಾಡಿದೆ ಅಂದ. ಭಯ ಯಾಕೆ ಅಂತಂದೆ, ಸರಿ ಆಯಿತು ವೀಡಿಯೋ ಕಾಲೇ ಮಾಡು ಅಂತಂದೆ. ಮಾಡ್ದೆ. ಅವನು ಎಲ್ಲ ಮಾಲ್ ಏನೋ ಅನಿಸುತ್ತೆ, ಅಲ್ಲಿದ್ದ.
ನನಗೂ ತಲೆನೋವೇನಿಲ್ಲ, ಆರಾಮಾಗಿದ್ದೀನಿ ಅಂತ ಹೇಳಿ ಫೋನ್ ಮಾಡಿ ಮಾತಾಡಿ ಇಟ್ಟಿದ್ದೀನಿ. ಮತ್ತು ಇಮಿಡಿಯೇಟ್ ಶುರುವಾಯಿತು. ಆಮೇಲೆ ಮತ್ತೆ ನಾನು ಫೋನ್ ಮಾಡಿ ಬೈಲಿಲ್ಲ, ಹೇಳಿದೆ, ನೋಡು ನೀನು ಆರಾಮಾಗಿ ಅವಾಗ ತಾನೇ ಚೇತರಿಸ್ಕೊಳ್ತಾ ಇದ್ದೀನಿ, ಐಸ್ ಕ್ರೀಮ್ ಎಲ್ಲ ತಿಂದು ಮಲಗಿದ್ದೇನೇನು ಎಚ್ಚರಿಕೆ ಆಗ್ತಿತ್ತು, ನಾನೇ ಎದ್ದು ಆರಾಮಾಗಿರ್ತಿದ್ದೆ. ನಿನ್ನ ಕಾಲ್ ಬಂತು, ಮಾತಾಡಾದ್ಮೇಲೆ ಮತ್ತೆ ಶುರುವಾಗಿದೆ ನೋಡು. ನಾನು ಹಿಂಗೆ ಹೇಳಿದ್ದೆ ತಾನೇ ನಿನ್ನ ಕಡೆ ಗಮನ ಕೊಡು, ಒಂದೇ ಸತಿ ಸಂಜೆ ಮಾಡುವಂತೆ ಅಂತ. ಮತ್ತೆ ಈಗ ಒದ್ದೆ ಬಟ್ಟೆ ಇಟ್ಕೊಂಡು ನೀನು ಚೆಂಡು ಬಾಂಬ್ ಹಚ್ಕೊಂಡು ಆಗಲೇ ಮಲಗಿದ್ದೆ. ಈಗ ಮತ್ತೆ ಚೂರು ಚೆಂಡು ಬಾಂಬ್ ಹಚ್ಕೊಂಡು ಒದ್ದೆ ಬಟ್ಟೆ ಇಟ್ಕೊಂಡಿದ್ದೀನಿ, ಚೂರು ಐಸ್ ನೀರು ಹಾಕ್ಕೊಂಡು. ಸಾಕಪ್ಪ. ಈವ್ನಿಂಗು 7 ಗಂಟೆ 46 ನಿಮಿಷ. ನಾನಿಲ್ಲಿ ಇಡ್ಲಿ ತೊಗೊಂಬಿಟ್ಟಿದ್ದೀನಿ. ಮತ್ತೆ ಬಿಟ್ಟು ಬರ್ತಾ ಇದೆ ತಲೆನೋವು. ಈಗ ಚೂರು ಪರವಾಗಿಲ್ಲ, ಬೇಗ ಇದ್ದು ತಿನ್ನೋಣ ಅಂತ. ಚಾಕ್ಲೇಟ್ ತಿಂದಿದ್ದೀನಿ ಮತ್ತು ಚಕ್ಲಿ ತಿಂದಿದ್ದೀನಿ. ಇವಾಗ ಇಡ್ಲಿ ತಿಂತೀನಿ. ಹಾಗೆ ರೈಸು ತೊಗೊಂಬಿಟ್ಟಿದ್ದೀನಿ, ಪಲಾವು ಇದಕ್ಕೆ ಹಾಕಿಟ್ಟಿದ್ದೀನಿ. ಇದು ಚಕ್ಲಿ ತೊಗೊಂಡಿದ್ದು. ಸ್ನೇಹಿತರೆ, ನೈಟು ಅಷ್ಟೆಲ್ಲ ತಲೆನೋವು ಬರುವಾಗಲೇ ವಿನುಗೆ ಹೇಳಿದ್ದೆ ಅಲ್ವಾ, ನೀನು ನಂಗೆ ಮೋಟಿವೇಶನ್ ಕೊಡಬೇಕು, ನಾನು ಕೊಟ್ಟು ಸಾಕಾಯಿತು, ಈಗ ನೀನು ಕೊಡಲ್ಲ ಅಂದರೆ ನನಗೆ ಯಾರು ಕೊಡ್ತಾರೆ ಮೋಟಿವೇಶನ್ ಅಂದಿದ್ದಕ್ಕೆ ನಿನ್ನ ಮೇಲೆ ನೀನು ಫೋಕಸ್ ಮಾಡು, ವರ್ಕೌಟ್ ಮಾಡು ಅಂತೆಲ್ಲ ಹೇಳಿದೆ. ವಿನು ಪಾಪ ಮಾಡ್ತಾ ಇದ್ದೆ, ಆ್ಯಕ್ಚುಲಿ ಮುಂಚೆನೂ ಮಾಡಿದ್ದಾನೆ ವಿನು, ಇಲ್ಲ ಅಂತಲ್ಲ. ಸೊ ಇವಾಗ ಸ್ವಲ್ಪ ಕೆಲಸದ ಇದರಿಂದ ಸ್ವಲ್ಪ ತಲೆನೋವಿಂದ ಸ್ವಲ್ಪ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಇದನ್ನು ಮಾಡಿ ಕಳಿಸ್ತಾ ಸಂಜೆ ತುಂಬ ಖುಷಿ ಆಯಿತು ನನಗೆ. ಸೊ ನೋಡಿ, ಈ ರೀತಿ ವಿಡಿಯೋಸ್ ಕಳಿಸಿದ್ರೆ ನನಗೂ ಒಂದು ರೀತಿ ಮೋಟಿವೇಶನ್ ಸಿಕ್ಕುತ್ತೆ, ನಾನು ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ. ಈ ರೀತಿ ನಮ್ಮ ಪ್ರೀತಿ ಪಾತ್ರರು ಅವರ ಹೆಲ್ತ್ ಕಡೆ ಅವ್ರ ಗಮನ ಕೊಟ್ಬಿಟ್ರೆ ನಮ್ಗೆ ಅದಕ್ಕಿಂತ ಖುಷಿ ಏನೂ ಇರೋದಿಲ್ಲ, ಅದಕ್ಕಿಂತ ಮೋಟಿವೇಶನ್ ಏನೂ ಇರೋದಿಲ್ಲ, ನಮಗೂ ಕೂಡ ಒಂದು ಹುರುಪಿರುತ್ತೆ. ಸೊ ತುಂಬ ಖುಷಿ ಆಯಿತು ಈ ವಿಡಿಯೋಸ್ ನೋಡಿ. ಸೊ ಅಷ್ಟೇ ಸ್ನೇಹಿತರೆ, ರೆಗ್ಯುಲರಾಗಿ ಮಾಡೋಣ ಅಷ್ಟೇ. ನಿಮಗೂ ನಾನು ಅದೇ ಹೇಳೋದು, ರೆಗ್ಯುಲರ್ ವರ್ಕೌಟ್ ಮಾಡೋಣ, ಎಲ್ಲರೂ ಕೂಡ ಬಾಡಿ ಮೂವ್ಮೆಂಟ್ ಮಾಡೋಣ, ಆಯಿತಾ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಸೊ ಅಂದರೆ ಇಲ್ಲೇನಾಗ್ಬಿಡುತ್ತೆ ಅಂದರೆ, ನಾನು ಮೋಟಿವೇಶನ್ ನಾನು ತೊಗೊಂಡು ಮಾಡ್ಬೋದು, ಆಯಿತಾ. ಆದರೆ ನನ್ನ ಲೈಫಲ್ಲಿ ಪ್ರೀತಿ ಪಾತ್ರರು ಇರೋದ್ರಿಂದ ಅವರು ಅವರು ಮಾಡ್ತಿಲ್ಲ, ಬರೀ ನಾನೇ ಮಾಡ್ತಿದ್ದೀನಿ ಅಂತಂದರೆ ಅದು ಎನರ್ಜಿ ಡ್ರೈನ್ ಆಗುತ್ತೆ. ಸೊ ಅವರು ಕೂಡ ಮಾಡ್ತಾ ಹೋದ್ರೆ, ನಮ್ಮ ಪ್ರೀತಿ ಪಾತ್ರರು ಕೂಡ ಅವ್ರ ಮೇಲೆ ಅವ್ರು ಫೋಕಸ್ ಮಾಡ್ಕೊಳ್ತಾ ಹೋದ್ರೆ, ಅವಾಗ ನಮಗೂ ಇನ್ನೊಂದಷ್ಟು ಹುರುಪು ಬಂದು ನಾವು ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತೀವಿ ಅಲ್ವಾ. ಸೊ ಅದು ಈ ಒಂದು ವಿಡಿಯೋಯಿಂದ ಮೆಸೇಜ್. ಸೊ ಮತ್ತೆ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅವತ್ತು ರಾತ್ರಿ ಕೂಡ ನಾನು ರೈಸ್ ಇತ್ತಲ್ವಾ, ರೈಸ್ ಐ ಥಿಂಕ್ ನಾನು ಮತ್ತೆ ಮಾಡ್ಕೊಂಡಿದ್ದೆ, ಅದೇ ರೈಸ್ ಹಿಂದಿನ ದಿನದಲ್ಲ, ಮತ್ತೆ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದಿದ್ದು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಈ ವಿಡಿಯೋನಲ್ಲೂ ಕೂಡ ವಾಯ್ಸ್ ಇರಲಿಲ್ಲ, ಇದನ್ನೇ ಹಾಕ್ಬಿಡ್ಬೋದಿತ್ತು ಒರಿಜಿನಲ್ ವಾಯ್ಸು, ಬಟ್ ಮೈಕ್ ಹಾಕಿರ್ಲಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.